ಇರುವ ಪಕ್ಷಗಳನ್ನೆಲ್ಲ ಒಡೆದು ತಮ್ಮ ಪಕ್ಷದ ಜೊತೆಗೆ ಸೇರಿಸ್ಕೊಂಡು ಈ ಮೀಸಲಾತಿ ಮಸೂದೆಯನ್ನು ತಮಗೆ ಬೇಕಾದ ರೀತಿಯಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಈ ಮುಂಗಾರು ಅಧಿವೇಶನಕ್ಕೆ ಸಜ್ಜಾಗ್ತಾ ಇದ್ದಾರೆ. ಜನಸಂಖ್ಯೆಯ ಅರ್ಧ ಭಾಗ ಇರುವ ನಮಗೆ ಸಾಂವಿಧಾನಿಕವಾಗಿ ಕೊಡಬೇಕಾಗಿರುವಂತಹ 33% ಮಹಿಳಾ ಮೀಸಲಾತಿಯನ್ನು ಲಿಂಕ್ ಫ್ರಮ್ ಆಲ್ ಅದರ್ ಥಿಂಗ್ಸ್, ಬೇರೆ ಎಲ್ಲದರಿಂದ ಮುಕ್ತಗೊಳಿಸಿ ನಮಗೆ ಮೀಸಲಾತಿಯನ್ನು ಮುಂಗಾರು ಅಧಿವೇಶನದಲ್ಲಿ ಜಾರಿ ಮಾಡಬೇಕು. ಈ ಕೇಂದ್ರ ಸರ್ಕಾರನ ಹೇಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಹೇಗೆ ಮಾಡಬೇಕು ಅನ್ನೋದು ನಮಗೂ ಮಹಿಳೆಯರಿಗೂ ಗೊತ್ತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಅಡೆತಡೆಗಳಿಲ್ಲದಂಗೆ ಮತ್ತು ಯಾವುದೇ ಷರತ್ತುಗಳಿಲ್ಲದಂಗೆ ಮೀಸಲಾತಿ ಕೊಡಬೇಕು ಅಂತಂದು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ನಮಗೆ ಮಹಿಳಾ ಮೀಸಲಾತಿಯನ್ನು ಕೊಡಲಿಕ್ಕೆ ಇವತ್ತು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದೊಳಗಡೆ ಯಾವುದೇ ಕ್ಷೇತ್ರ ವಿಂಗಡಣೆ ಆಗಿರ್ಬೋದು, ಜನಗಣತಿಯನ್ನು ಲಿಂಕ್ ಮಾಡ್ದೇ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಮಹಿಳಾ ಮೀಸಲಾತಿ ನಮ್ಮ ಹಕ್ಕು. ಇದು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಕೇಂದ್ರ ಸರ್ಕಾರನ. ನಿಮ್ಮ ಭಿಕ್ಷೆ ಕೊಡಬೇಡ್ರಿ, ನಮ್ಮ ಪೂಜ್ಯ ಮನೋಭಾವದಿಂದ ನೋಡೋದು ಬೇಡ, ನಮ್ಮ ಹಕ್ಕನ್ನು ನಮಗೆ ಕೊಡಿ. ಜನಸಂಖ್ಯೆಯಲ್ಲಿ 50% ಹೆಣ್ಮಕ್ಳು ಮಹಿಳೆ ಇರೋವಂಥ ಸಂದರ್ಭದಲ್ಲಿ ಇವರು ಕೊಡಲ್ಲ ಅಂತ ಹೇಗೆ ಹೇಳ್ತಾರೆ? ನಮ್ಮ ಹಕ್ಕು ಅದು. ಸಮಾನತೆಯನ್ನು ಕೇಳಬೇಕಾಗಿರುವಂಥದ್ದು, ಹೋರಾಟ ಮಾಡಬೇಕಾಗಿರುವಂಥದ್ದು. ಮಹಿಳೆಯನ್ನು ವೈಭವೀಕರಿಸಿ ಮಾತಾಡೋದ್ರಿಂದ ಮಹಿಳಾ ಮೀಸಲಾತಿ ಬರಲ್ಲ. ನಿಜವಾಗ್ಲೂ ಕಾಳಜಿ ಇದ್ದರೆ, ಮಹಿಳೆ ಪರ ಸಂವೇದನೆ ಇದ್ದರೆ ಈ ಒಂದು ಅಧಿವೇಶನದಲ್ಲಿ ಮಾನ್ಯ ಮೋದಿಯವರು ಜಾರಿಗೆ ತರಬೇಕು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಬೆನ್ನಿಗಿರ್ತಾಳೆ. ಅದೇ ತರನಾಗಿ ಒಬ್ಬ ಮಹಿಳೆಯ ಹಿಂದೆ ರಾಜಕೀಯವಾಗಿ ಪುರುಷರು ಇರಬೇಕು. ಅದು ಇಲ್ಲಿ ನಡೀತಾ ಇಲ್ಲ. ರಾಜಕೀಯದಲ್ಲಿ ನಮಗೆ ಸಮಾನತೆ ಸಿಗ್ತಾ ಇಲ್ಲ. ರಾಜಕೀಯದಲ್ಲಿ ನಮಗೆ ಮೀಸಲಾತಿ ಬೇಕು ಅಂತ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಜನ ಮಹಿಳೆಯರು ಜಮಾವಣೆಗೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಮಹಿಳೆಯರು ತಮ್ಮ ಏನೆಲ್ಲ ಬೇಡಿಕೆಗಳು ಇವೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. 30 ವರ್ಷಗಳಿಂದ ಮಹಿಳಾ ಮೀಸಲಾತಿ ಅಂತ ಅನ್ನೋದು ಮುಗಿಸವರಿಗೆ ತುಪ್ಪ ಆಗಿದೆ. 2023-24 ಚುನಾವಣೆಯ ಹೊಸ್ತಿಲಲ್ಲಿ ನರೇಂದ್ರ ಮೋದಿ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂತ ಅದಕ್ಕೊಂದು ದೊಡ್ಡ ಹೆಸರು ನಾರಿ ಶಕ್ತಿ ವಂದನಾ ನಿಯಮ ಅಂತ ತಂದು 106ನೇ ಅಮೆಂಡ್ಮೆಂಟು ಸಂವಿಧಾನಕ್ಕೆ ಸಂಸತ್ತಿನಲ್ಲಿ ಮಂಡನೆ ಮಾಡಿದರು. ಸಂಬಂಧವೇ ಇಲ್ಲದೆ ಇರುವ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಜಾತಿ ಗಣತಿ ಏನಿದೆಯಲ್ಲ ಅವೆರಡನ್ನು ಜೋಡಿಸಿ ಆ ಮೀಸಲಾತಿ ಮಸೂದೆಯನ್ನು ಅಂಗೀಕಾರ ಪಡ್ಕೊಂಡು ಕಾನೂನಾಗಿ ಮಾಡಿಕೊಂಡ್ರು. ಆ ನಂತರ ಚುನಾವಣೆ ನಡೆದು ಗೆದ್ದು ಬಂದರು, ಮಹಿಳೆಯರ ಓಟ್ ತೊಗೊಂಡು 3 ವರ್ಷ ಅದರ ನೋಟಿಫಿಕೇಷನ್ನೇ ಮಾಡಲಿಲ್ಲ. ಆ್ಯಕ್ಟ್ ಪಾಸ್ ಆದಮೇಲೆ ನೋಟಿಫಿಕೇಷನ್ ಮಾಡಬೇಕಲ್ಲ, ಮಾಡಲಿಲ್ಲ. 2026ರ ಪಂಚರಾಜ್ಯಗಳ ಚುನಾವಣೆ ನಡೆಯುವಾಗ ಅದರ ಮಧ್ಯದಲ್ಲಿ ವಿಶೇಷ ಅಧಿವೇಶನ ಕರೆದು ಮತ್ತೆ ಆ ಡಿಲಿಮಿಟೇಷನ್ನು ಈಗ ಮಾಡಲಿಕ್ಕಾಗೋಲ್ಲ, 2011ರ ಗಣತಿಯ ಅಡಿಯಲ್ಲಿ ನಾವು ಮಾಡುವ ತಿದ್ದುಪಡಿ ತರ್ತೀವಿ ಅಂತ ಹೇಳಿದ್ರು. ವಿರೋಧ ಪಕ್ಷಗಳು ಮತ್ತು ದೇಶದ ಎಲ್ಲ ಪ್ರಜ್ಞಾವಂತ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರುವಂತಹ ಎಲ್ಲರೂ ಕೂಡ ಅದನ್ನು ವಿರೋಧಿಸಿದರು. 2/3 ಮೆಜಾರಿಟಿ ಬರದೇ ಇರೋ ಕಾರಣಕ್ಕಾಗಿ ಅವರ ಆ ತಿದ್ದುಪಡಿ ಸೋಲನ್ನು ಅಪ್ಪಬೇಕಾಗಿ ಬಂತು. ಈಗ ಮತ್ತೆ ಅದೇ ಕಥೆಯನ್ನು ಮಾತಾಡ್ತಾ ಇದ್ದಾರೆ. ಈಗ 2/3 ಮೆಜಾರಿಟಿಯನ್ನು ತರೋದಕ್ಕಾಗಿ ಇರುವ ಪಕ್ಷಗಳನ್ನೆಲ್ಲ ಒಡೆದು ತಮ್ಮ ಪಕ್ಷದ ಜೊತೆಗೆ ಸೇರಿಸ್ಕೊಂಡು ಈ ಮೀಸಲಾತಿ ಮಸೂದೆಯನ್ನು ತಮಗೆ ಬೇಕಾದ ರೀತಿಯಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಈ ಮುಂಗಾರು ಅಧಿವೇಶನಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆದರೆ ದೇಶದ ಮಹಿಳೆಯರು ಮತ್ತು ಮಹಿಳಾ ಪರವಾಗಿ ಯೋಚನೆ ಮಾಡುವ ಎಲ್ಲ ಪಕ್ಷಗಳು ಮತ್ತು ಎಲ್ಲ ಜನ ಕೇಳ್ತಾ ಇರೋದು ಮಹಿಳಾ ಮೀಸಲಾತಿ ಮಸೂದೆಗೂ ಮತ್ತು ಯಾವುದೇ ಬೇರೆ ವಿಷಯಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಜನಸಂಖ್ಯೆಯ ಅರ್ಧ ಭಾಗ ಇರುವ ನಮಗೆ ಸಾಂವಿಧಾನಿಕವಾಗಿ ಕೊಡಬೇಕಾಗಿರುವಂತಹ 33% ಮಹಿಳಾ ಮೀಸಲಾತಿಯನ್ನು ಲಿಂಕ್ ಫ್ರಮ್ ಆಲ್ ಅದರ್ ಥಿಂಗ್ಸ್, ಬೇರೆ ಎಲ್ಲದರಿಂದ ಮುಕ್ತಗೊಳಿಸಿ ನಮಗೆ ಮೀಸಲಾತಿಯನ್ನು ಮುಂಗಾರು ಅಧಿವೇಶನದಲ್ಲಿ ಜಾರಿ ಮಾಡಬೇಕು. ಮುಂಬರುವಂತಹ ಎಲ್ಲ ಚುನಾವಣೆಗಳಲ್ಲಿ, ಅದು ರಾಜ್ಯದ ವಿಧಾನಸಭಾ ಚುನಾವಣೆ ಇರ್ಬೋದು, ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ನಮ್ಮ ಹಕ್ಕಿನ ಅಧಿಕಾರದ ಮೀಸಲಾತಿ ಸ್ಥಾನ ಸಿಗಬೇಕು. KS ವಿಮಲಾ. ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಈಗ ಸಿಗೋವರೆಗೂ ನಾವು ಬಿಡಲ್ಲ. ಇಲ್ಲ ಅಂತಂದರೆ ಈ ಕೇಂದ್ರ ಸರ್ಕಾರನ ಹೇಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಹೇಗೆ ಮಾಡಬೇಕು ಅನ್ನೋದು ನಮಗೂ ಮಹಿಳೆಯರಿಗೂ ಗೊತ್ತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಅಡೆತಡೆಗಳಿಲ್ಲದಂಗೆ ಮತ್ತು ಯಾವುದೇ ಷರತ್ತುಗಳಿಲ್ಲದಂಗೆ ಮೀಸಲಾತಿ ಕೊಡಬೇಕು ಅಂತಂದು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ತರ್ತಾ ಇಲ್ಲ ಸರ್. ಹಾಗಾಗಿ ಈಗ ತರಲೇಬೇಕು ಅಂತಂದು ಈಗ ಅವರು
ಒಂದು ಮಸೂದೆ ಅಂತ ತಂದಿದ್ದಾರೆ ದಿಢೀರ್ ಅಂತಂದು. ಅದಕ್ಕೆ ಡಿಮಾಲಿಟೇಷನ್ ಅಂತಂದು ಮತ್ತು ಜನಗಣತಿ ಅಂತಂದು 2 ತಲುಕು ಹಾಕಿದ್ದಾರೆ. ಆ 2 ತೆಗೆದು ಬರೀ ಮೀಸಲಾತಿ ಕೊಡಬೇಕು ಅಂತಂದು ನಮ್ಮ ಹೋರಾಟ. ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ದೇಶಾದ್ಯಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೆ ಚಂದ್ರಕುಮಾರಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷರು. ಸರ್, ಈಗ ನಿನ್ನೆಯಿಂದ ಅಧಿವೇಶನ, ಲೋಕಸಭಾ ಅಧಿವೇಶನ ಪ್ರಾರಂಭ ಆಗಿದೆ. ನಾವು ಈ ಅಧಿವೇಶನದಲ್ಲಿ ಯಾವುದೇ ಮೀಸಲಾತಿಗೆ ಜನಗಣತಿ ಮತ್ತು ಕ್ಷೇತ್ರ ವಿಂಗಡಣೆಯನ್ನು ಜೋಡಣೆ ಮಾಡ್ದೇ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ ಎನ್ನುವಂಥದ್ದು ಈ BJP ಸರ್ಕಾರ ಮತ್ತು ಇತರೆ ಸರ್ಕಾರಗಳ ಮೇಲೆ ನಮಗೆ ವಿಶ್ವಾಸ ಇದೆ. ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ, ಈ ದೇಶದ ಹೆಣ್ಣುಮಕ್ಳಿಗೆ ನಾನು ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅಂತ ಬಂದಾಗ ಕೆಲವರು ವಿರೋಧ ಮಾಡಿದ್ರು. ನಾನು ಹೆಣ್ಣುಮಕ್ಳಿಗೋಸ್ಕರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಕಣ್ಣೀರನ್ನ ಸುರಿಸಿದ್ದಾರೆ. ಹಾಗಾಗಿ ನಾವು ಕಣ್ಣೀರು ಸುರಿಸೋದು ಬೇಡ, ಈ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸ್ರಿ ಅಂತ. ಯಾಕೆ ಅಂತೇಳಿದ್ರೆ ಈ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಿಷ್ಟಿರ್ತಕ್ಕಂಥ ಮಹಿಳೆಯರನ್ನು ನೀವು ರಾಜಕೀಯದಿಂದ ದೂರ ಇಟ್ಟರೆ ಯಾವುದೇ ಅಭಿವೃದ್ಧಿ ಸಾಧ್ಯ ಇಲ್ಲ. ಯಾಕೆ ಈ ದೇಶದ ಮತದಾರರಲ್ಲಿ 67.2% ಹೆಣ್ಮಕ್ಳಿದ್ದಾರೆ, 67% ಪುರುಷರಿದ್ದಾರೆ ಈ ಒಂದು ಮತದಾರರಲ್ಲಿ. ಮತ್ತು ಕಳೆದ 35-40 ವರ್ಷಗಳಿಂದ ಮಹಿಳಾ ಸಂಘಟನೆಗಳು ಮಹಿಳಾ ಮೀಸಲಾತಿಗಳಿಗೆ ನಿರಂತರವಾಗಿ ಧ್ವನಿ ಎತ್ತನೇ ಇದ್ದಾರೆ. ಎಡಪಕ್ಷಗಳು ಪಾರ್ಲಿಮೆಂಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗೆ ಮತ್ತು ಎಲ್ಲ ಕಡೆನೂ ಹೋರಾಟಗಳನ್ನು ಇಡೀ ರಾಷ್ಟ್ರೀಯ ಮಟ್ಟದ ಮಹಿಳಾ ಸಂಘಟನೆಗಳು ದೊಡ್ಡ ಮಟ್ಟದ ಧ್ವನಿ ಎತ್ತಾ ಇದ್ರು. ಇವತ್ತು ಪುರುಷ ಪ್ರಧಾನ ಗಂಡಾಳ್ವಿಕೆ ವ್ಯವಸ್ಥೆ ಇವತ್ತು ಮಹಿಳೆಯರನ್ನ ಇನ್ನೂ ಸಹ ಒಂದು 2ನೇ ದರ್ಜೆ ಪ್ರಜೆಗಳಾಗಿ ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕೆ ಅಂತೇಳಿದ್ರೆ ಸುಮಾರು 2010ರಲ್ಲಿ ಇದೇ ಯೋಗಿ ಆದಿತ್ಯನಾಥ್ ಅವರು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ವಿಧಾನಸೌಧದೊಳಗಡೆ ಪಾರ್ಲಿಮೆಂಟ್ನೊಳಗಡೆ ಬಂದು ಕೂತ್ಕೊಂಡ್ರೆ ಇವ್ರಿಗೆ ಮತ್ತೆ ಮನೆ ಒಳಗಡೆ ಮಕ್ಕಳು ನೋಡ್ಕೊಳ್ತಕ್ಕಂಥವ್ರು ಯಾರು, ಮನೆ ಸ್ವಚ್ಛಗೊಳಿಸ್ತಕ್ಕಂಥವ್ರು ಯಾರು, ಇವ್ರ ರಾಜಕೀಯ ಅಗತ್ಯ ಇದೆಯಾ, ಇವ್ರೇನಿವ್ರು 4 ಗೋಡೆಗಳ ನಡುವೆ ಇರಬೇಕು ಅನ್ನುವಂಥ ಮಹಿಳೆಯರನ್ನ 2ನೇ ದರ್ಜೆಯ ಪ್ರಜೆಗಳಾಗಿ ಕಾಣ್ತಕ್ಕಂಥದ್ದು ಈ ವ್ಯವಸ್ಥೆ ಒಳಗಡೆ. ಇವತ್ತು ನಾವು ಅಲ್ಲಿಂದ ಇಲ್ಲಿ ತನಕ ತಾಳ್ಮೆ ಸಹನೆಯಿಂದ ಈ ದೇಶದ ಹೆಣ್ಣುಮಕ್ಕಳು ನಮ್ಮ ಹೋರಾಟಗಳನ್ನ ಪ್ರಜಾಪ್ರಭುತ್ವದ ಹಕ್ಕುಗಳಿಗಾಗಿ ಹೋರಾಟ ಮಾಡಿಸ್ಕೊಂಡೇ ಬಂದಿದ್ದೀವಿ. ಆದರೆ ಇವತ್ತು ನಮಗೆ ಮಹಿಳಾ ಮೀಸಲಾತಿಯನ್ನು ಕೊಡಲಿಕ್ಕೆ ಇವತ್ತು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದೊಳಗಡೆ ಯಾವುದೇ ಕ್ಷೇತ್ರ ವಿಂಗಡಣೆ ಆಗಿರ್ಬೋದು, ಜನಗಣತಿಯನ್ನು ಲಿಂಕ್ ಮಾಡ್ದೇ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಮಹಿಳಾ ಮೀಸಲಾತಿ ನಮ್ಮ ಹಕ್ಕು, ಇದು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಕೇಂದ್ರ ಸರ್ಕಾರನ. ನಿಮ್ಮ ಭಿಕ್ಷೆ ಕೊಡಬೇಡ್ರಿ, ನಮ್ಮ ಪೂಜ್ಯ ಮನೋಭಾವದಿಂದ ನೋಡೋದು ಬೇಡ, ನಮ್ಮನ್ನು ನಮ್ಮ ಹಕ್ಕನ್ನು ನಮಗೆ ಕೊಡಿ ಅನ್ನುವಂಥದ್ದನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹೌದು ಸರ್, ಸಿಗಬೇಕು ಅಂತಾನೆ ಹೋರಾಟ ಮಾಡ್ತಾ ಇದ್ದೀವಿ. ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸಿಗುತ್ತೆ ಅಂತ. ಯಾಕೆಂದರೆ ಈ ದೇಶದ ಜನಸಂಖ್ಯೆಯಲ್ಲಿ 50% ಹೆಣ್ಮಕ್ಳೇ ಮಹಿಳೆ ಇರೋವಂಥ ಸಂದರ್ಭದಲ್ಲಿ ಇವರು ಕೊಡಲ್ಲ ಅಂತ ಹೇಗೆ ಹೇಳ್ತಾರೆ? ನಮ್ಮ ಹಕ್ಕು ಅದು, ಸಮಾನತೆಯನ್ನು ಕೇಳಬೇಕಾಗಿರುವಂಥದ್ದು, ಹೋರಾಟ ಮಾಡಬೇಕಾಗಿರುವಂಥದ್ದು. ಆದರೆ ಪುರುಷ ಪ್ರಧಾನ ಸಮಾಜ ಇದೆ ಅನ್ನೋದನ್ನು ನರೇಂದ್ರ ಮೋದಿ ಸರ್ಕಾರ ಕೂಡ ಸಾಬೀತನ್ನು ಮಾಡ್ತಾ ಇದೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಇವತ್ತು ಇಡೀ ದೇಶದಾದ್ಯಂತ 21ನೇ ತಾರೀಕಿಂದ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು ಸೇರಿ ಒಟ್ಟಾರೆಯಾಗಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ದೇಶದಾದ್ಯಂತ. ನಾವು ಕೇಳ್ತೀವಿ ಮೀಸಲಾತಿಯನ್ನು ಕೊಡಬೇಕು. ಮೀಸಲಾತಿ ಕೊಡಬೇಕು ಅಂದಾಗ 50% ಮಹಿಳಾ ಜನಸಂಖ್ಯೆ ಇದ್ದಾಗ ಕೊಡ್ತಾ ಇರೋವಂಥದ್ದೇ 33%. ಅದಕ್ಕೆ ಇವರಿಗೆ ರಿಸರ್ವೇಷನ್ ಯಾಕೆ ಬೇಕು, ಕ್ಷೇತ್ರ ವಿಂಗಡಣೆ, ಜನಗಣತಿ ಆಗಬೇಕು ಅನ್ನೋ ಕುಂಟ ನೆಪಗಳೆಲ್ಲ ಇವ್ರಿಗೆ ಅವಶ್ಯಕತೆ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಈಗಾಗಲೇ ಇವರು ಮಹಿಳಾ ವಿರೋಧಿ ಅಂತ ಹೇಳಿ ಸಾಬೀತು ಮಾಡ್ಕೊಳ್ಳಿಕ್ಕಾಗಲಿ ಅದಕ್ಕಿಂತ ತೆರೆದ ಕನ್ನಡಿ ಇದ್ದಂಗಿದೆ. 543 ಜನ ಸಂಸದರಲ್ಲಿ ಇರೋವಂಥವ್ರು 74 ಜನ. ಅದು ಕರ್ನಾಟಕದಲ್ಲೇನು ಹೊರತಾಗಿಲ್ಲ. 224ರಲ್ಲಿ ಇರೋವಂಥವ್ರು 11 ಜನ, ಒಬ್ಬ ಮಂತ್ರಿ ಕೂಡ ಇಲ್ಲ. ಮಹಿಳೆ ಜನಸಂಖ್ಯೆ ಇಡೀ ದೇಶದಲ್ಲಿ ಈಕ್ವಲ್ ಆಗಿದೆ. ಸಮಾನತೆ ಇರೋವಂಥ ಸಂದರ್ಭದಲ್ಲಿ ಹೇಗೆ ಕೊಡಲ್ಲ ನೆಕ್ಸ್ಟ್ ಚಾನ್ಸ್ ಇದೆ ಇವರು? ಈಗಾಗಲೇ ಅವರ ಭಯ ಏನಿದೆ, 2029 ಜಾರಿ ಮಾಡ್ತೀವಿ ಅಂತ ಈ ಹಿಂದೆ ಅನೌನ್ಸ್ ಮಾಡಿದ್ರು. ಕೇವಲ ಇದು 3 ವರ್ಷ ಇದೆ, ಕೊಟ್ಬಿಡ್ಬೇಕಲ್ಲ. ಕ್ಷೇತ್ರ ವಿಂಗಡಣೆ ಮಾಡ್ತೀವಿ ಅಂದರೆ ಇನ್ನೊಂದಷ್ಟು ವರ್ಷ ತಳ್ಕೊಂಡು ಹೋಗ್ಬೋದು. ಮಹಿಳೆಯರನ್ನು 2ನೇ ಪ್ರಜೆಯಾಗಿ ಈ ದೇಶದಲ್ಲಿ ಗುರುತಿಸ್ಕೊಂಡು ಹಾಗಾಗಿ ಅವರ ಈ ಮಹಿಳಾ ವಿರೋಧಿ ನೀತಿಗಳು ಏನಿದೆಯಲ್ಲ, ಕೇಂದ್ರ ಸರ್ಕಾರದ ನೀತಿಗಳು, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ಮಳೆಗಾಲದ ಅಧಿವೇಶನದಲ್ಲಿ ಅವರು ಸಮಾನತೆಯ ಮಹಿಳಾ ಮೀಸಲಾತಿಯನ್ನು, ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ 50% ಜನನೂ ಅವರಿಗೆ ಮತ ಹಾಕಿದ್ದಾರೆ. ನಾವು ತೀರ್ಮಾನ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ನನ್ನ ಹೆಸರು ಸುನಂದ, ದುಡಿಯೋ ಮಹಿಳೆಯರ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕಿ. ಮಹಿಳೆಯನ್ನು ವೈಭವೀಕರಿಸಿ ಮಾತಾಡೋದ್ರಿಂದ ಮಹಿಳಾ ಮೀಸಲಾತಿ ಬರಲ್ಲ.
ನಿಜವಾಗ್ಲೂ ಕಾಳಜಿ ಇದ್ದರೆ, ಮಹಿಳೆ ಪರ ಸಂವೇದನೆ ಇದ್ದರೆ ಈ ಒಂದು ಅಧಿವೇಶನದಲ್ಲಿ ಮಾನ್ಯ ಮೋದಿಯವರು ಜಾರಿಗೆ ತರಬೇಕು. ಯಾಕೆ ನಾವೀಗ ಈ ಅಧಿವೇಶನದಲ್ಲಿ ಕೇಳ್ತಾ ಇದ್ದೀವಿ ಅಂದರೆ 1996ರಲ್ಲಿ ಅದಕ್ಕೆ ವ್ಯಾಪಕವಾದ ಬೆಂಬಲ ವ್ಯಕ್ತ ಆಗಿತ್ತು. ಆ ನಂತರ BJPಯಲ್ಲಿ ಅಪಸ್ವರ, ಕಾಂಗ್ರೆಸ್ಸಲ್ಲಿ ಅಪಸ್ವರ. ಯಾಕೆ ಅಂತ ಹೇಳಿದ್ರೆ ಈ ಪಾರ್ಲಿಮೆಂಟ್ ಒಳಗಡೆ, ವಿಧಾನಸಭೆ ಒಳಗಡೆ ಮಹಿಳೆಯರು ಬಂದರೆ ನಿರ್ಣಾಯಕರಾಗ್ತಾರೆ, ನಿರ್ಣಯ ಮಾಡುವ ಹಂತದಲ್ಲಿ ಮಹಿಳೆ ಇರ್ತಾರೆ, ಕಾನೂನುಗಳು ಜಾರಿಯಾಗುತ್ತೆ, ಮಹಿಳಾ ಸಂವೇದನೆ ಹೆಚ್ಚಾಗುತ್ತೆ ಅನ್ನುವ ಕಾರಣಕ್ಕೆ ಮನುವಾದಿಗಳು ಅತ್ಯಂತ ವ್ಯವಸ್ಥಿತವಾಗಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರ್ತಾ ಇಲ್ಲ. ನಮ್ಮ ಪ್ರಶ್ನೆ, ನೀವು ಬಾಯಲ್ಲಿ ಆಡಂಬರದ ಮಾತು, ಭೂತಾಯಿಗೆ ಮಹಿಳೆಯನ್ನು ಹೋಲಿಸ್ತೀರಾ, ಗಂಗಾ ಮಾತೆಗೆ ಮಹಿಳೆಯನ್ನು ಹೋಲಿಸ್ತೀರಾ, ನಾರಿ ಒಂದನ್ನಂತ ಹೇಳ್ತೀರಾ, ಬಾಯಿ ಮಾತಿಂದ ನಮಗೆ ನ್ಯಾಯ ಸಿಗೋದಿಲ್ಲ. ನಿಜವಾಗ್ಲೂ ನ್ಯಾಯ ಕೊಡಬೇಕಾದ್ರೆ ಈ ಅಧಿವೇಶನ, ಈ ಮುಂಗಾರು ಅಧಿವೇಶನ ಏನು ನಡೀತಾ ಇದೆ, ಇದರಲ್ಲಿ 33% ವುಮೆನ್ ರಿಸರ್ವೇಷನ್ ಬಿಲ್ ಜಾರಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಹಿಳೆಯ ಸಂವೇದನೆ ಇಲ್ಲದ ಒಂದು ಗಂಡಾಳ್ವಿಕೆಯ ಮತ್ತು ಪುರುಷ ಪ್ರಧಾನ ಮೌಲ್ಯಗಳು ಇವತ್ತು ಮಹಿಳೆಯನ್ನು ತುಳಿತಾ ಇದ್ದಾವೆ, ಮಹಿಳೆಯನ್ನು ಸರಕಾಗಿ ನೋಡ್ತಾ ಇದೆ, ಮಹಿಳೆ ಒಂದು ವಸ್ತುವಾಗಿ ಇವತ್ತು 2ನೇ ದರ್ಜೆ ಪ್ರಜೆಯಾಗಿ ಇವತ್ತು ಕಾಣ್ತಾ ಇದ್ದಾರೆ. ಹಾಗಾಗಿ ಮಹಿಳಾ ಪರ ಸಂವೇದನೆ ಇಲ್ಲದೆ ಇರೋದ್ರಿಂದ ಇವತ್ತು ಅತ್ಯಾಚಾರ, ಕೊಲೆಗಳು, ಹಿಂಸೆಗಳು, ಮಹಿಳೆಗೆ ಮಕ್ಕಳಿಗೆ ಸುರಕ್ಷೆ ಇಲ್ಲದಾಗಿದೆ. ಅದು ನಿಲ್ಲಬೇಕಾದ್ರೆ ನಿರ್ಣಾಯಕ ಸ್ಥಾನದಲ್ಲಿ ಮಹಿಳೆ ಇರಬೇಕು. ಮಹಿಳಾ ಮೀಸಲಾತಿ ಆ ರೀತಿಯಲ್ಲಿ ಪ್ರಬಲವಾಗಿ ಒಂದು ಅಸ್ತ್ರವಾಗಿ ಬಳಕೆ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಪಾರ್ಲಿಮೆಂಟಲ್ಲಿ, ವಿಧಾನಸಭೆಯಲ್ಲಿ ಮಹಿಳೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೆ ಮಹಿಳಾ ಮೀಸಲಾತಿ ಮಸೂದೆಗೆ ಡಿಲಿಮಿಟೇಷನ್ ಅಡ್ಡಿ ಆಗಬಾರ್ದು, ಜನಗಣತಿ ಅಡ್ಡಿ ಆಗಬಾರ್ದು, ಬೇರೆ ಯಾವುದೇ ಅಡ್ಡಿ ಆಗದೆ ತಕ್ಷಣದಲ್ಲೇ ಈಗಲೇ ಮಹಿಳಾ ಮೀಸಲಾತಿ ಮಸೂದೆ ಜಾರಿ ಮಾಡಬೇಕನ್ನೋದು ನಮ್ಮೆಲ್ಲರ ಆಗ್ರಹ. ಸಿ ಕುಮಾರಿ, CITU ರಾಜ್ಯ ಕಾರ್ಯದರ್ಶಿ. ಕ್ಯಾಮ್ರಾಮನ್ ಗೌತಮ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.